ಎಲ್ರಿಗೂ ನಮಸ್ಕಾರ ಬಸ್ಸು ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ. ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಟೆಸ್ಟ್ ಸೀರೀಸ್ ಅಪ್ಕಮಿಂಗ್ ಏನಿದೆ, ಸೊ ಇದಕ್ಕೆ ಪ್ರಾಬಬಲ್ ಸ್ಕ್ವಾಡು ಟೀಮ್ ಇಂಡಿಯಾದು ಯಾವ ಥರ ಇರಬೇಕು, ಒಂದು ರೇಂಜಿಗೆ ಈಚೆಗಡೆ ಬಂದಿದೆ ಈ ಪ್ಲೇಯರ್ಸ್ಗಳು ಇರಬಹುದು ಈ ಸ್ಕ್ವಾಡಲ್ಲಿ ಅಂತ. ಸೊ ಯಾವ ಪ್ಲೇಯರ್ಸ್ಗಳು ಅಂತ ನೋಡೋಣ. ಆ್ಯಂಡ್ ರಿಟೈರ್ಮೆಂಟ್ ಕೊಟ್ಟಿರೋದು ನಮ್ಮ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಜೊತೆಗೆ ರವಿ ಅಶ್ವಿನ್. ಸೊ ಇವರ ಜಾಗಗಳನ್ನ ಯಾರ್ಯಾರು ರಿಪ್ಲೇಸ್ ಮಾಡುವಂಥ ಅಬಿಲಿಟಿ ಇದೆ ಅನ್ನೋದು ಕೂಡ ಡೀಟೇಲ್ ಆಗಿ ನೋಡೋಣ ಮಗ. ಅದಕ್ಕೆ ನಮ್ಮ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಹಾಕೊಂಡು ಬಾಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಈ ಇಂಡಿಯನ್ ಟೀಮ್ ಏನು ಆಡ್ತಿದೆ, ಕಂಪ್ಲೀಟ್ಲಿ ಒಂಥರ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಇರುವಂಥ ಇಂಡಿಯನ್ ಟೀಮು ಆಡ್ತಾ ಇದೆ. ಒಂದು ರೇಂಜಿಗೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರುವಂಥ ಇಂಗ್ಲೆಂಡ್ ಟೀಮ್ ಅಗೇನ್ಸ್ಟು. ಬಟ್ ಆದರೂ ಕೂಡ ನಾವೇ ಹೆವಿ ಪ್ರೂವ್ ಮಾಡ್ಕೊಂಡಿರೋದು. ಇಂಗ್ಲೆಂಡ್ ಅಂತೂ ಟೆಸ್ಟಲ್ಲಿ ರೀಸೆಂಟಾಗಂತೂ ಲಾಸ್ಟ್ 2 ಸೈಕಲಿಂದ ಏನು ಕಿತ್ತುಗುಡ್ಡೆ ಹಾಕಿಲ್ಲ. ಇನ್ಫ್ಯಾಕ್ಟ್ 3 ಸೈಕಲ್ನು ಕೂಡ ಏನು ಕಿತ್ತುಗುಡ್ಡೆ ಹಾಕಿಲ್ಲ ಇವರು. ಈ ಸೈಕಲ್ಲು ಏನೋ ಕಿತ್ತುಗುಡ್ಡೆ ಹಾಕಬೇಕು ಅಂತ ರೊಚ್ಚಿಗೆ ಎದ್ಬಿಟ್ಟು ಇಂಗ್ಲೆಂಡ್ ಅವ್ರು ನಿಂತ್ಕೊಂಡಿದ್ದಾರೆ. ಸೊ ನಮ್ಮ ಯಂಗ್ ಇಂಡಿಯನ್ ಟೀಮು ಹೆಂಗ್ ಆಡುತ್ತೆ ಅನ್ನೋದನ್ನ ನೋಡೋಣ. ಅದಕ್ಕೆ ನಾವು ಮುಂಚೆ ಡಬ್ಬಾ ವೈಫೈ ನೆಟ್ವರ್ಕ್ ಈ ಕಡೆ ಫೋನಲ್ಲೂ ಬರ್ತಾ ಇಲ್ಲ, ಈ ಕಡೆ ಕಂಪ್ಯೂಟರ್ಲ್ಲೂ ಬರ್ತಾ ಇಲ್ಲ. ಲೋಡಿಂಗ್ ಇದಕ್ಕೆ ಮಗ ನಾನು ಸ್ವಿಚ್ ಆದ ಆಕ್ಟ್ ಫೈಬರ್ನಿಟಿಗೆ, ಪವರ್ಡ್ ಬೈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಇದರಲ್ಲಿ ನಿಮಗೆ ಸ್ಪೀಡ್ ಇಂಟರ್ನೆಟ್ ಮಾತ್ರ ಅಂತಲ್ಲ, ಇದು ಥಿಂಕ್ ಮಾಡುತ್ತೆ, ಅಪ್ಗ್ರೇಡ್ ಆಗುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳುತ್ತೆ. ನಿಮಗೆ ನೆಟ್ವರ್ಕ್ ಅಂತೂ ಎಲ್ಲೂ ಬ್ರೇಕ್ ಡೌನ್ ಆಗೋದೇ ಇಲ್ಲ. ಇಟ್ ಇಸ್ ಸಮಥಿಂಗ್ ವಿಚ್ ಇಸ್ ನಾಟ್ ಡನ್ ಬೈ ಎನಿ ವೈಫೈ ನೆಟ್ವರ್ಕ್ಸ್. ನೀವು IPL ನೋಡ್ಬೇಕಾದ್ರೆ ಲ್ಯಾಗ್ ಆಗ್ತಿದೆ ಅಂತಂದ್ರೆ, ಟಿವಿಲಿ ನೋಡ್ಬೇಕಾದ್ರೆ, ಫೋನ್ ನೋಡ್ಬೇಕಾದ್ರೆ, ಎಲ್ಲಾರು ನೋಡ್ಬೇಕಾದ್ರೆ ಲ್ಯಾಗ್ ಆಗ್ತಿದೆ ಅಂತಂದ್ರೆ ಸಿಂಪಲ್ ಆಗಿ ಆಕ್ಟ್ ಫೈಬರ್ ನೆಟ್ ಹಾಕಿಸ್ಕೊಳ್ಳಿ. ನೀವು ಬಾಲ್ಕನಿಲಿ ಇರಲಿ, ಬೆಡ್ರೂಮಲ್ಲಿ ಇರಲಿ, ಬಾತ್ರೂಮಲ್ಲಿ ಇರಲಿ, ಎಲ್ಲೇ ಇರಲಿ, ನೀವು IPL ನೋಡ್ಬೇಕಾದ್ರೆ ಅವನಜ್ಜಿ ಏನು ಲ್ಯಾಗ್ ಆಗಬಾರ್ದು ಅಂತಂದ್ರೆ ಆಕ್ಟ್ ಫೈಬರ್ ನೆಟ್ ಹಾಕಿಸ್ಕೊಳ್ಳಿ. ಯಾಕಂದ್ರೆ 24/7 ಇರುವಂಥ AI ಮಾನಿಟರ್ ಮಾಡದೇ ಇರುತ್ತೆ. ಕನೆಕ್ಷನ್ ಎಲ್ಲೂ ಕೂಡ ಬ್ರೇಕ್ ಡೌನ್ ಆಗಬಾರ್ದು ಅಂಡ್ ಎಲ್ಲೂ ಕೂಡ ಲ್ಯಾಗ್ ಆಗಬಾರ್ದು. ಎನಿ ಡಿವೈಸ್, ಎನಿ ಲೊಕೇಶನ್, ಎನಿ ಅಪ್ಲಿಕೇಶನ್, ಯು ವಿಲ್ ಎಕ್ಸ್ಪೀರಿಯನ್ಸ್ ದ ಬೆಸ್ಟ್ ವೈಫೈ ನೆಟ್ವರ್ಕ್ ಮಗ. ಟ್ರಸ್ಟ್ ಮೀ ಬ್ರಾ, ಟ್ರಸ್ಟ್ ಮೀ. ಇದನ್ನ ಯೂಸ್ ಮಾಡಿದ್ಮೇಲೆ ಬಫರಿಂಗು, ಲೋಡಿಂಗು, ಲ್ಯಾಗಿಂಗ್ ಎಲ್ಲ ಕಳೆದೋಗುತ್ತೆ. ಅಪ್ಗ್ರೇಡ್ ಯುವರ್ ಮ್ಯಾಚ್ ಎಕ್ಸ್ಪೀರಿಯನ್ಸ್, ಅಪ್ಗ್ರೇಡ್ ಯುವರ್ ಹೋಮ್. ಮತ್ತೇನಕ್ಕೆ ತಡ, ಸ್ವಿಚ್ ಟು ಆಕ್ಟ್ ಸ್ಮಾರ್ಟ್ ವೈಫೈ, ದ ಓನ್ಲಿ ಒನ್ ವಿಚ್ ಟ್ರೂಲಿ ಸ್ಮಾರ್ಟ್. ಇದ್ರ ಬಗ್ಗೆ ಜಾಸ್ತಿ ಎಕ್ಸ್ಪ್ಲೋರ್ ಮಾಡಬೇಕು ಅಂದ್ರೆ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ. ಆಕ್ಟ್ ಸ್ಮಾರ್ಟ್ ವೈಫೈ ಇದು, ಹೋಗ್ಬಿಟ್ಟು ಚೆಕ್ಔಟ್ ಮಾಡಿ. ರೀಸೆಂಟ್ ಆಗಿ ಇಂಡಿಯಾ ಸ್ಕ್ವಾಡ್ ಕೂಡ ಅನೌನ್ಸ್ ಆಯ್ತು. ಅದ್ರಲ್ಲಿ ಸ್ವಲ್ಪ ಜನ ಹೆಸರುಗಳೆಲ್ಲ ಇದೆ, ಮೈನ್ ಪ್ಲೇಸ್ ಕೂಡ ಇದೆ. ಸೊ ಅವರು ಕೂಡ ಇಲ್ಲಿ ಆಡ್ ಆನ್ ಆಗ್ಬೋದು. ಸೊ ಇವಾಗ ಬರ್ತಾರಂತ ಅಪ್ಡೇಟ್ ಪ್ರಕಾರ ಸೊ ಈ ಪ್ಲೇಸ್ಗಳು ಇರ್ಬೋದು ಪ್ರಿಫರೆನ್ಸ್ ಅಲ್ಲಿ ಏನತ್ರ ಅಪ್ಡೇಟ್ ಬರ್ತಾ ಇದೆ ಮಗ. ಯಶಸ್ವಿ ಜಾಯಸ್ವಾಲ್, ಸಾಯಿ ಸುದರ್ಶನ್ ಇಬ್ರು ಓಪನ್ ಮಾಡುವಂಥ ಸಾಧ್ಯತೆ ಇದೆ. ರೋಹಿತ್ ಶರ್ಮಾ ಅವರ ಜಾಗನ ಇಲ್ಲಿ ಸಾಯಿ ಸುದರ್ಶನ್ ಅವರು ತುಂಬ್ತಾ ಇದ್ದಾರೆ. ಲೆಫ್ಟ್ ಹ್ಯಾಂಡು ರೈಟ್ ಹ್ಯಾಂಡು, ಇಲ್ಲಿ ಲೆಫ್ಟ್ ಹ್ಯಾಂಡ್ ಕಾಂಬಿನೇಷನ್ ಆಗುತ್ತೆ. ಮುಂಚೆ ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಕಾಂಬಿನೇಷನ್ ಇತ್ತು. ಜಾಯಸ್ವಾಲ್ ಅಂತೂ ಫಿಕ್ಸ್ಡು, ಅದನ್ನಂತೂ ಅಲಾಡ್ಸೋಕ್ಕಾಗಲ್ಲ. ಸಾಯಿ ಸುದರ್ಶನ್ಗೆ ಹೊಸ ಆಪರ್ಚುನಿಟಿ ಸಿಗ್ತಾ ಇದೆ. ಡೊಮೆಸ್ಟಿಕಲ್ಲಿ ಮಸ್ತಾಗಿ ಪರ್ಫಾರ್ಮ್ ಮಾಡಿದರೆ, ಅಕ್ರಾಸ್ ಆಲ್ ಫಾರ್ಮ್ಯಾಟ್ಸ್ ಮಸ್ತಾಗಿ ಪರ್ಫಾರ್ಮ್ ಮಾಡಿದರೆ, ಅದರಿಂದ ಅವರಿಗೆ ಆಪರ್ಚುನಿಟಿ ಸಿಗುವಂಥ ಚಾನ್ಸಸ್ ಜಾಸ್ತಿ ಇದೆ. ಶುಭ್ಮನ್ ಗಿಲ್ ಅಟ್ ನಂಬರ್ 3 ಅವ್ರ ಸ್ಥಾನನ ಅವ್ರು ಆಲ್ರೆಡಿ ಒಂದು ರೇಂಜಿಗೆ ಗಟ್ಟಿ ಮಾಡ್ಕೊಂಡಿದ್ದಾರೆ. ಸೊ ನಂಬರ್ 3 ಆಡೋದನ್ನೇ ಬೆಟರ್ ಆಗಿರುತ್ತೆ ಅವರು. ನಂಬರ್ 4 ವಿರಾಟ್ ಕೊಹ್ಲಿ ಅವರ ಸ್ಥಾನನ KL ರಾಹುಲ್ ತುಂಬ್ತಾರ, ಶ್ರೇಯಸ್ ಅಯ್ಯರ್ ತುಂಬ್ತಾರ ಅನ್ನೋದು ಸಿಕ್ಕಾಪಟ್ಟೆ ಇಲ್ಲಿ ಕನ್ಫ್ಯೂಷನ್ ಕ್ರಿಯೇಟ್ ಆಗಿದೆ. KL ರಾಹುಲ್ ಅವರು ತುಂಬೋದು ಅಥವಾ ಶ್ರೇಯಸ್ ಅಯ್ಯರ್ ತುಂಬೋದು, ಒಟ್ಟಿನಲ್ಲಿ ಇಬ್ಬರಲ್ಲಿ ಯಾರಾದರೂ ಒಬ್ಬರು ತುಂಬೋದು ಅಷ್ಟೇ. ಆ ನಂಬರ್ 4th ಸ್ಥಾನನೇ, ಯಾಕಂದರೆ ಇಬ್ಬರು ಕೂಡ ಅದೇ ಒಂದು ಸ್ಟ್ಯಾಂಡರ್ಡ್ಸಲ್ಲಿ ಮುಂದೆ ನುಗ್ತಾ ಇರೋಂಥ ಪ್ಲೇಯರ್ಸ್ಗಳು. KL ರಾಹುಲ್ ಆಗಿರಲಿ, ಶ್ರೇಯಸ್ ಅಯ್ಯರ್ ಆಗಿರಲಿ. ಶ್ರೇಯಸ್ ಅಯ್ಯರ್ ಅಷ್ಟೇನಾಗಿ ಹೆವಿಯಾಗಿನ ಪ್ರೂವ್ ಮಾಡ್ಕೊಂಡಿಲ್ಲ ಟೆಸ್ಟಲ್ಲಿ. ಅವರಿಗೆ ಸ್ಟ್ರೈಟ್ ಅವೇ ಆಪರ್ಚುನಿಟಿ ಕೊಡ್ತು ಅಂತಾನೆ ನನ್ನ ಪ್ರಕಾರ ಪ್ರೂವ್ ಮಾಡ್ಕೊತಾರೆ. ಒಂದು ಸ್ವಲ್ಪ ಇನ್ನಿಂಗ್ಸ್ಗಳು ಪ್ರೂವ್ ಮಾಡ್ಕೊಂಡಿದ್ರು, ಅದಾದಮೇಲೆ ಶಟರ್ನ ಕ್ಲೋಸ್ ಮಾಡಿಬಿಟ್ರು ಇಂಡಿಯನ್ ಟೀಮ್ ಅವರು. ಶ್ರೇಯಸ್ ಅಯ್ಯರ್ ಬೇಡ ಅಂತ ಸ್ವಲ್ಪ ಆಡ್ತಿದ್ರು, ಹಾಗೆ ಶಟರ್ನ ಕ್ಲೋಸ್ ಮಾಡಿದ್ರು. ಕನ್ಸಿಸ್ಟೆಂಟಾಗಿ ಆಪರ್ಚುನಿಟಿ ಅನ್ನೋದನ್ನ ಶ್ರೇಯಸ್ ಅಯ್ಯರ್ಗೆ ಕೊಟ್ಟಿಲ್ಲ. ಸೊ ಹೋಪ್ಫುಲಿ ಇಲ್ಲಿ ಕೊಡ್ತು ಅಂತಂದರೆ ಪ್ರೂವ್ ಮಾಡ್ಕೊತಾರೆ ಅನ್ನೋ ಥರ ಕಾಣಿಸ್ತಿದೆ. ನಂಬರ್ 5 ಅಲ್ಲಿ KL ರಾಹುಲ್ ಆಡೋ ಸಾಧ್ಯತೆ ಇದೆ. ಆ್ಯಂಡ್ ರಿಷಬ್ ಪಂತ್ ಅಂತೂ ಬೈ ಡಿಫಾಲ್ಟ್ ಆಯ್ಕೆ. ಸೊ ಅವರೇ ಮೈನ್ ಪ್ರಿಫರೆನ್ಸ್ ಆಗಿರ್ತಾರೆ ವಿಕೆಟ್ ಕೀಪಿಂಗ್ ಆಪ್ಷನ್ ಆಗಿ. ಆ್ಯಂಡ್ ಧ್ರುವ್ ಜುರಾಲು ಸೆಕೆಂಡರಿ ವಿಕೆಟ್ ಕೀಪಿಂಗ್ ಆಪ್ಷನ್ ಆಗಂತೂ ಖಂಡಿತ ಇದ್ದೇ ಇರ್ತಾರೆ. ನಿತೀಶ್ ಕುಮಾರ್ ರೆಡ್ಡಿ ಪ್ರೂವ್ ಮಾಡ್ಕೊಂಡಿದ್ದಾರೆ ಬೋರ್ಡರ್ ಗವಾಸ್ಕರ್ ಟ್ರೋಫಿಲ್, ಆದ್ದರಿಂದ ಅವರ ಹೆಸರು ಕೂಡ ಇದರಲ್ಲಂತೂ ಖಂಡಿತ ಇದ್ದೇ ಇರುತ್ತೆ. ಆ್ಯಂಡ್ ಸ್ಕ್ವಾಡಲ್ಲೂ ಕೂಡ, ಇಂಡಿಯಾ ಸ್ಕ್ವಾಡಲ್ಲೂ ಕೂಡ ಅವರ ಹೆಸರಿದೆ. ವಾಷಿಂಗ್ಟನ್ ಸುಂದರ್ ಇಲ್ಲಿ ರವಿ ಅಶ್ವಿನ ರಿಪ್ಲೇಸ್ ಮಾಡ್ತಾ ಇದ್ದಾರೆ ಮಗ. ಪರ್ಫೆಕ್ಟ್ ರಿಪ್ಲೇಸ್ಮೆಂಟ್ ಯಾರು ರವಿ ಅಶ್ವಿನ್ಗೆ ಅಂತ ಇರೋದು ವಾಷಿಂಗ್ಟನ್ ಸುಂದರು. ಆ ಆಫ್ ಸ್ಪಿನ್ನರ್ ಹೋದ್ರು, ಈ ಆಫ್ ಸ್ಪಿನ್ನರ್ ಬಂದರು. ಇನ್ಫ್ಯಾಕ್ಟ್ ಅವರಿಗೆ ಅಷ್ಟೇನಾಗಿ ಹೆವಿಯಾಗಿ ಆಪರ್ಚುನಿಟೀಸು ವಾಷಿಂಗ್ಟನ್ ಸುಂದರ್ಗೆ ಸಿಗ್ತಾ ಇರಲಿಲ್ಲ ರವಿ ಅಶ್ವಿನ್ ಇದ್ದಿದ್ದರಿಂದ. ಸೊ ಇಲ್ಲಿಂದ ಆಚೆಗೆ ವಾಷಿಗೆ ಜಾಸ್ತಿ ಆಪರ್ಚುನಿಟಿ ಸಿಗುವಂಥ ಚಾನ್ಸಸ್ ಇದ್ದಿದ್ದು ಕಾಣಿಸ್ತಾ ಇದೆ. ಪ್ರಸಿದ್ಧ ಕೃಷ್ಣ ಆಡುವಂಥ ಸಾಧ್ಯತೆ ಇದೆ. ಶಾರ್ದೂಲ್ ಠಾಕೂರು ಕೂಡ ಆಡುವಂಥ ಸಾಧ್ಯತೆ ಇದೆ, ಯಾಕಂದರೆ ಇಂಡಿಯಾ ಸ್ಕ್ವಾಡಲ್ಲಿ ಅವರ ಹೆಸರಿದೆ. ಸೊ ಅದು ಶಾರ್ದೂಲ್ ಠಾಕೂರು ಕೂಡ ಆಡ್ಬೋದು. ಆ್ಯಂಡ್ ಮೊಹಮ್ಮದ್ ಶಮಿ, ಜಸ್ಪ್ರೀತ್ ಬುಮ್ರಾ, ಬುಮ್ರಾ ಎಲ್ಲ ಬಂದ್ಬಿಟ್ರು ಅಂತಂದರೆ ಸಿಕ್ಕಾಪಟ್ಟೆ ಒಂಥರ ಹೆವಿಲಿ ಕ್ವಾಲಿಟಿ ಬಂದಂಗೆ ಇರುತ್ತೆ ನಮ್ಮ ಇಂಡಿಯನ್ ಅಟ್ಯಾಕಿಗೆ. ಬಟ್ ಶಮಿ, ಬುಮ್ರಾ ಇಬ್ಬರು ಆಡೋದಿಲ್ಲ ಅನ್ನೋದು ಡೌಟು. ಒಟ್ಟಿನಲ್ಲಿ ಬುಮ್ರಾ ಆಡಲೇಬೇಕು. ಬುಮ್ರಾ ಇಲ್ಲ ಅಂತಂದರೆ ನಾವು ಒಂಥರ ಅರ್ಧ ಕುಸ್ತೋಗ್ಬಿಟ್ಟಿರ್ತೀವಿ ನಾವು. ಬುಮ್ರಾ ಇದ್ದರು ಅಂತಂದರೆ ನೋಡಿದ್ರಲ್ಲ ಬೋರ್ಡರ್ ಗವಾಸ್ಕರ್ ಟ್ರೋಫಿಲಿ ಬುಮ್ರಾ ಇದ್ದಿದ್ದರಿಂದಲೇ ನಾವು ಒಂದು ರೇಂಜಿಗೆ ಸರ್ವೈವಲ್ ಅಂತ ತೋರಿಸ್ತಾ ಇದೆ. ಬುಮ್ರಾಯಿಂದ ಸಿಂಗಲ್ ಹ್ಯಾಂಡ್ಲಿ ಮ್ಯಾಚ್ನ ಹೋಲ್ಡಲ್ಲಿ ತೊಗೊತಾ ಇದ್ರು.
ಅದನ್ನು ಬಿಡ್ತು ಅಂದರೆ ಇನ್ಯಾರು ಕೂಡ ಏನೂ ಮಾಡ್ತಾ ಇರಲಿಲ್ಲ. ಬ್ಯಾಟಿಂಗಲ್ಲೂ ಆಗ್ತಾ ಇಲ್ಲ ಈ ಕಡೆಯಿಂದ, ಬೌಲಿಂಗಲ್ಲಿ ಬುಮ್ರಾ ಅವ್ರು ಮಾತ್ರ ಒಂಥರ ಮೈನ್ ಪಿಲ್ಲರ್ ಆಗಿ ನಿಂತ್ಕೊಂಡಿದ್ದು. ಸೊ ಬುಮ್ರಾ ಇದ್ದರೆ ಅರ್ಧ ಮ್ಯಾಚ್ನ ಗೆದ್ದಂಗೆ ನಾವಲ್ಲಿ. ಆಮೇಲೆ ಮೊಹಮ್ಮದ್ ಸಿರಾಜ್ ಅವ್ರ ಹೆಸರು ಕೂಡ ಕೇಳಿ ಬರ್ತಾ ಇದೆ, ನೋಡೋಣ ಇರುತ್ತೆ ಇರೋದಿಲ್ವ ಅಂತ. ಆ್ಯಂಡ್ ರವಿ ಜಡೇಜಾ ಆಬ್ವಿಯಸ್ಲಿ ಅದು ಡಿಫಾಲ್ಟ್ ಆಯ್ಕೆ ಆಗಿರೋದು, ಅವ್ರನ್ನ ರಿಟೈರ್ಮೆಂಟ್ ಆಗಿ ಕೊಟ್ಟಿಲ್ಲ. ಧ್ರುವ್ ಜುರಾಲ್ ಅವರ ಹೆಸರು ಹೇಳಿದ್ನಲ್ಲ, ಸೆಕೆಂಡರಿ ವಿಕೆಟ್ ಕೀಪರ್ ಆಗಿರ್ತಾರೆ ಅಂತ. ಆ್ಯಂಡ್ ಅಕ್ಷರ್ ಪಟೇಲ್, ನನ್ನ ಪ್ರಕಾರ ಅಕ್ಷರ್ ಪಟೇಲ್ನ ಮೈನ್ ಪ್ಲೇಯರ್ ಆಗಿ ಆಡಿಸ್ಬೇಕು. ಸೆಕೆಂಡರಿ ಪ್ಲೇಯರ್, ಆ ಪ್ಲೇಯರ್ ಈ ಪ್ಲೇಯರ್ ಅಲ್ಲ, ಮೈನ್ ಪ್ಲೇಯರ್ ಆಗಿಯೇ ಆಡಿಸ್ಬೇಕು. ಆ್ಯಂಡ್ ಆಡಿಸ್ತಾರೆ, ಯಾಕಂದರೆ ಅಷ್ಟು ಪ್ರೂವ್ ಮಾಡ್ಕೊಂಡಿದ್ದಾರೆ. ರೀಸೆಂಟಾಗಿ ಅಷ್ಟು ಆಪರ್ಚುನಿಟಿ ಟೆಸ್ಟ್ ಅದು ಸಿಕ್ಕಿಲ್ಲ ಅಕ್ಷರ್ಗೆ. ಸೊ ಇಲ್ಲಿಂದ ಸಿಗುತ್ತೆ ಈಚೆ ಕಡೆ, ಯಾಕಂದರೆ ರವಿ ಅಶ್ವಿನ್ ಈಚೆ ಹೋಗಿರೋದ್ರಿಂದ ಇವರು ಕೂಡ ಆಪರ್ಚುನಿಟಿ ಜಾಸ್ತಿ ಸಿಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಆಸೆ ಆಲ್ ರೌಂಡಿಂಗ್ ಬೌಲಿಂಗ್ ಆಲ್ರೌಂಡರು. ನೋಡುವ ಅದೇನಾಗುತ್ತೆ ಅಂತ ಮಗ. ಫೈನಲ್ ಸ್ಕ್ವಾಡ್ ಅನೌನ್ಸ್ ಆದಾಗಲೇ ಗೊತ್ತಾಗೋದು ಯಾವ ಥರ ಇರುತ್ತೆ ಅಂತ. ಸೊ ನಿಮಗೆ ಅನಿಸಿದೆ ಇಲ್ಲಿ ಸಾಯಿ ಸುದರ್ಶನ್ ಅವರು ರಿಪ್ಲೇಸ್ ಮಾಡ್ತಿರೋದು ರೋಹಿತ್ ಶರ್ಮಾನ, ಆ್ಯಂಡ್ ಶ್ರೇಯಸ್ ಅಯ್ಯರ್ ಅಥವಾ KL ರಾಹುಲ್ ರಿಪ್ಲೇಸ್ ಮಾಡ್ತಾ ಇರೋದು ವಿರಾಟ್ ಕೊಹ್ಲಿ ಅವರ ಪೊಸಿಷನ್ ನಂಬರ್ 4ನ, ಆ್ಯಂಡ್ ಈ ಕಡೆಯಿಂದ ರವಿ ಅಶ್ವಿನ ರಿಪ್ಲೇಸ್ ಮಾಡ್ತಾ ಇದ್ದಾರೆ ವಾಷಿಂಗ್ಟನ್ ಸುಂದರ್ ಅಥವಾ ಅಕ್ಷರ್ ಪಟೇಲ್ ಅವರು. ಸೊ ನಿಮ್ಗೆ ಏನು ಅನಿಸುತ್ತೆ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಚೆಕ್ ಔಟ್ Act 5 on Ad ಅಟ್ ದ ಡಿಸ್ಕ್ರಿಪ್ಷನ್, ಲಿಂಕ್ ಇರುತ್ತೆ, ನೋಡಿ ನನ್ನ ಅಜ್ಜಿ ಸಿಗೋಣ ಬುಬಾ.